ಒಡಲಲ್ಲೇ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗ್ಬಿಟ್ಟಿದೆ. ಬಡಾವಣೆ ನಿರ್ಮಾಣಕ್ಕಾಗಿ 2 ದಶಕಗಳು ಕಳೆದ್ರೂ ಕೂಡ ನೀರನ್ನೋದು ಮಾತ್ರ ಸಿಗ್ತಾ ಇಲ್ಲ. ಮಂಡ್ಯ ನಗರದ ಕೆಎಚ್ಬಿ ಕಾಲೋನಿಯ ಮಹಾರಾಜ ನಗರದಲ್ಲಿ ಇಂಥದ್ದೊಂದು ದುಸ್ಥಿತಿ ಇದೆ. ಯೋಗ್ಯವಲ್ಲದ ನೀರು ಕುಡಿದು ನಿವಾಸಿಗಳಲ್ಲಿ ಅನಾರೋಗ್ಯ ಸೃಷ್ಟಿಯಾಗ್ಬಿಟ್ಟಿದೆ. 450ಕ್ಕೂ ಹೆಚ್ಚು ಮನೆಗಳಿರುವಂತ ಮಹಾರಾಜ ನಗರದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಖಾಲಿ ಕೊಡ ಹಿಡಿದು ಡಿಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರ ಮತ್ತು ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನೋಡಿ, ಹೇಳುವುದಕ್ಕೆ ಕಾವೇರಿ ಒಡಲು. ಕಾವೇರಿ ಎಲ್ಲಿಂದ ಎಲ್ಲಿಗೆ ಹರಿತಾಳೆ, ಎಷ್ಟು ಜನಕ್ಕೆ ನೀರು ಸಿಗುತ್ತೆ ಇದರಿಂದ. ಆದರೆ ಅಲ್ಲೇ ನೀರಿಲ್ಲ ಅಂತ ಅಂದಾಗ ಪಾಪ ಅಲ್ಲಿನ ಜನ ಬೇಸತ್ತು ಹೋಗಿದ್ದಾರೆ. ಬಡಾವಣೆ ನಿರ್ಮಾಣ ಆಗಿ ಬಹು ವರ್ಷಗಳೇ ಆಗಿದೆ. ಆದರೆ ಇಲ್ಲಿವರೆಗೂ ಸೂಕ್ತ ರೀತಿಯಾದಂಥ ನೀರಿನ ವ್ಯವಸ್ಥೆ ಮಾಡಿ ಅಂತ ಅಂದರೆ ಯಾರೊಬ್ಬರು ನೀರಿನ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಬೇರೆ ರೀತಿಯಾದಂಥ ನೀರನ್ನು ಸೇವಿಸಿ ಪಾಪ ಅನಾರೋಗ್ಯ ಬಂದ್ಬಿಟ್ಟಿದೆ. ಆ ಕಾರಣಕ್ಕಾಗಿ ಈ ಹೋರಾಟ, ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಸಂದೇಶ ಯಾರು ಬಂದಿಲ್ಲ, ಯಾರಿಗೆ ಸಮಸ್ಯೆ ಇದೆ ಅವರೇ ಬಂದವರು ಜಾಸ್ತಿ, ಸಮಸ್ಯೆ ಅವರೇ ಬೇಕೇ ಬೇಕು. ಕಾವೇರಿ ಬೇಕೇ ಬೇಕು. ಕಾವೇರಿ ಕುಡಿಯುವ ನೀರು, ಕುಡಿಯುವ ನೀರು, ನಮ್ಮ ನೀರು, ನಮ್ಮ ನೀರು ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ನಮ್ಮ ನೀರು. ಕಾವೇರಿ, ಕಾವೇರಿ ಕುಡಿಯುವ ನೀರು, ಕುಡಿಯುವ ನೀರು ಬೇಕೇ ಬೇಕು, ಬೇಕೇ ಬೇಕು. ಕುಡಿಯುವ ನೀರು, ಕುಡಿಯುವ ನೀರು ನಮ್ಮ ನೀರು, ನಮ್ಮ ನೀರು ಬೇಕೇ ಬೇಕು. ಕುಡಿಯುವ ನೀರು ಬೇಕೇ ಬೇಕು. ಕುಡಿಯುವ ನೀರು, ಕುಡಿಯುವ ನೀರು ನಮ್ಮ ನೀರು, ನಮ್ಮ ನೀರು ಬೇಕೇ ಬೇಕು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ನಮ್ಮ ನೀರು. ಕಾವೇರಿ, ಕಾವೇರಿ ಕುಡಿಯುವ ನೀರು, ಕುಡಿಯುವ ನೀರು ಬೇಕೇ ಬೇಕು. ಅದಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲರೂ ಬಂದೇ ನುಗ್ತಾರೆ ಅಂತ ಸಂದೇಶ ಕೊಡೋ ಸಲುವಾಗಿ ನಾವು ಪ್ರಿಫರೆನ್ಸ್ ಮಾಡ್ತೀವಿ. ಯಾರು ಬಂದಿಲ್ಲ ದಯಮಾಡಿ, ಯಾರಿಗೆ ಜಾಸ್ತಿ ನೀರಿನ ಸಮಸ್ಯೆ ಇದೆ ಅವರೇ ಬಂದವರು ಜಾಸ್ತಿ, ಸಮಸ್ಯೆ ಅವರೇ
ಬೇಕೇ ಬೇಕು ಕಾವೇರಿ ಬೇಕೇ ಬೇಕು ಕಾವೇರಿ ಕಾವೇರಿ ಎಲ್ಲಿಯವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ನಿಜವಾಗ್ಲೂ ಕೂಡ ಕಾವೇರಿ ಒಡಲಲ್ಲೇ ಒಂದು ನೀರಿನ ಭಾಗ್ಯ ಇಲ್ಲದೆ ಈ ಥರದ್ದೊಂದು ಹೋರಾಟವನ್ನು ಮಾಡ್ತಾರೆ ಅಂತಂದರೆ ಆಶ್ಚರ್ಯ ಅನಿಸುತ್ತೆ. ಯಾಕೆ ಈ ಥರ ಆಗ್ತಾ ಇದೆ? ಇದ್ರ ಬಗ್ಗೆ ಯಾರು ಗಮನ ಹರಿಸಿಲ್ವಾ? ಏನು ಸಮಸ್ಯೆ ಆಗಿದೆ ಅಂತ? ನಿತಿ, ಇದು ಮಂಡ್ಯ ನಗರಸಭೆ ವರ್ಸಸ್ ಕರ್ನಾಟಕ ಗೃಹ ಮಂಡಳಿಯ ಸಂಘರ್ಷಕ್ಕೆ ಬಡಾವಣೆಯ ಜನರು ಬಡವಾಗಿರ್ತಕ್ಕಂಥ ಘಟನೆ ಮಂಡ್ಯದಲ್ಲಿ ನಡೆದಿರ್ತಕ್ಕಂಥದ್ದು. ಅಂದ್ರೆ ಕಾವೇರಿ ಒಡ್ಲಲ್ಲೇ ಕುಡಿಯುವ ನೀರಿಗೆ ಹಾಹಾಕಾರ ಕೂಡ ಎದುರಾಗಿರ್ತಕ್ಕಂಥದ್ದು. ಅಂದ್ರೆ ಮಂಡ್ಯ ಅಂತ ಹೇಳಿದ್ರೆ ಕಾವೇರಿ ಸಂಪನ್ನವಾಗಿ ಹರಿತಾಳೆ, ಇಲ್ಲಿ ಯಾವುದೇ ತರದ ನೀರಿಗೆ ಹಾಹಾಕಾರ ಇಲ್ಲ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತಿರ್ತಕ್ಕಂಥದ್ದು. ಆದ್ರೆ ಇಲ್ಲಿಯ ಸ್ಥಳೀಯ ಜನರಿಗೆ ಈ ರೀತಿ ಯಾವ ರೀತಿಯ ಸಮಸ್ಯೆ ಇದೆ ಅನ್ನೋದು ಸ್ಥಳೀಯರಿಗೆ ಅಷ್ಟೇ ಗೊತ್ತಾಗ್ತಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಮಂಡ್ಯದಲ್ಲಿ ಇರ್ತಕ್ಕಂಥ ಏನು KHP ಬಡಾವಣೆಯಲ್ಲಿ ಮಹಾರಾಜ ನಗರ ಅಂತ ಏನಿದೆ, ಮಹಾರಾಜ ಬಡಾವಣೆ ಅಂತ ಏನಿದೆ, ಈ ಮಹಾರಾಜ ಬಡಾವಣೆ ಈ ಸುಮಾರು 2 ದಶಕದ ಹಿಂದೆ ಆರಂಭ ಆಗಿರ್ತಕ್ಕಂಥದ್ದು. ಇಲ್ಲಿ 2 ದಶಕದಿಂದಲೂ ಕೂಡ 100 ಮನೆಗಳು ನಿರ್ಮಾಣ ಆಗಿದ್ದಾವೆ, ಸಾವಿರಾರು ಜನ ವಾಸ ಮಾಡ್ತಿದ್ದಾರೆ. ಆದ್ರೆ 2 ದಶಕದಿಂದಲೂ ಕೂಡ ಒಂದು 20 ವರ್ಷದಿಂದಲೂ ಕೂಡ ನಿರಂತರವಾಗಿ ಮೂಲ ಸೌಕರ್ಯಗಳು ಸಿಗದಂತೆ ಹೋರಾಟವನ್ನ ಪರಿತಪಿಸ್ತಿರ್ತಕ್ಕಂಥ ಘಟನೆ ನಿರಂತರವಾಗಿರ್ತಕ್ಕಂಥದ್ದು. ಮಳೆಗಾಲ ಬಂದಂತ ಸಂದರ್ಭದಲ್ಲಿ ಸರಿಯಾದ ಒಳಚರಂಡಿ ವ್ಯವಸ್ಥೆ ಇಲ್ಲದಂತೆ, ಚರಂಡಿ ವ್ಯವಸ್ಥೆ ಇಲ್ಲದಂತೆ ನೀರು ಕೂಡ ತುಂಬುವಂತದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ನೀರಿಗೂ ಕೂಡ, ಶುದ್ಧ ಕುಡಿಯುವ ನೀರಿಗೂ ಕೂಡ ಆಕಾರ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹೀಗಾಗಿ ಏನು ಸ್ಥಳೀಯ ಜನರು ಈಗ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಮುತ್ತಿಗೆ ಹಾಕಿ ಪ್ರತಿಭಟನೆಗೂ ಕೂಡ ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಪ್ರತಿಭಟನೆ ನಡೆದು ಖಾಲಿ ಕರಡಗಳನ್ನ ಹಿಡಿದು ಪ್ರತಿಭಟನೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಏನು KHP ಅವರು ಈ ಒಂದು ಬಡಾವಣೆಯನ್ನ ಮೊದಲು ಏನು ಈ ಒಂದು ಬಡಾವಣೆಯನ್ನ ನಿರ್ಮಾಣ ಮಾಡಿರ್ತಾರೆ. ಆದ್ರೆ ಈ ಬಡಾವಣೆ ನಿರ್ಮಾಣ ಮಾಡಿದ ನಂತರದಲ್ಲಿ ಮಂಡ್ಯ ನಗರಸಭೆಗೆ ಹಸ್ತಾಂತರವನ್ನು ಕೂಡ ಮಾಡಿರ್ತಾರೆ. ಆದ್ರೆ ಈ ಒಂದು ಬಡಾವಣೆಯ ಅಭಿವೃದ್ಧಿಗೆ ಅಂತ ಹೇಳಿ ಕೇವಲ 5.5 ಕೋಟಿಯಷ್ಟೇ ಏನು KHP ಅವರು ಕೊಟ್ಟಿರ್ತಾರೆ. ಆದ್ರೆ ಕೊಟ್ಟಿರ್ತಕ್ಕಂಥ 5.5 ಕೋಟಿ ಅನುದಾನ ಈ ಬಡಾವಣೆಯ ಏನು ಮೂಲ ಸೌಕರ್ಯ ಒದಗಿಸ್ಲಿಕ್ಕೆ ಸಾಕಾಗೋದಿಲ್ಲ ಅಂತ ಹೇಳಿ ಮಂಡ್ಯ ನಗರಸಭೆಯವರು ಒಂದು ಸಾಮಾನ್ಯ ಸಭೆಯಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಳ್ತಾರೆ. ಅದನ್ನ ವಾಪಸ್ಸು KHPಗೆ ಹಸ್ತಾಂತರ ಮಾಡ್ತೀವಿ ಅಂತೇಳಿ. ಈ ಒಂದು ಈ ಅವೈಜ್ಞಾನಿಕ ನಿರ್ಧಾರದಿಂದಾಗಿ ಏನು ಇಲ್ಲಿಯ ಏನು ಸಾರ್ವಜನಿಕರು ಪರಿತಪಿಸುವಂತಾಗಿರ್ತಕ್ಕಂಥದ್ದು. ಹೀಗಾಗಿ ಶುದ್ಧ ಕುಡಿಯುವ ನೀರಿಲ್ಲಂತೆ ಜನರು ಕೂಡ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಕುಡಿಯಲು ಯೋಗ್ಯ ಇಲ್ಲದಂತ ನೀರನ್ನ ಸರಬರಾಜು ಮಾಡ್ತಿರೋದ್ರಿಂದಾಗಿ ಆಗಿಂದಾಗೆ ಒಂದು ಕಾಯಿಲೆಗಳಿಗೆ ಕೂಡ ತುತ್ತಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಪ್ರತಿನಿತ್ಯ ನಾವು ಈ ರೀತಿಯ ಸಮಸ್ಯೆಯಿಂದ ಪರಿತಪಿಸ್ತಾ ಇದ್ದೇವೆ. ಕೂಡಲೇ ನಮ್ಗೆ ಸೂಕ್ತವಾದಂತ ಮೂಲ ಸೌಕರ್ಯವನ್ನು ಒದಗಿಸ್ಬೇಕು, ಮತ್ತೆ ಶುದ್ಧ ಕುಡಿಯುವ ನೀರನ್ನ ಒದಗಿಸ್ಬೇಕು, ಜೊತೆಗೆ ನಮ್ಗೆ ಅಗತ್ಯವಾಗಿರ್ತಕ್ಕಂಥ ಎಲ್ಲಾ ಸೌಲಭ್ಯಗಳನ್ನ ಒದಗಿಸ್ಬೇಕು ಅನ್ನೋಂತೇಳಿ ಒಂದು ಪ್ರತಿಭಟನೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ನೀತಿ, ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.